ಇನ್ನು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಗರಾಭಿವೃದ್ಧಿ ಇಲಾಖೆ, ಬಿಬಿಎಂಪಿ, ಜಲಮಂಡಳಿ ಮುಖ್ಯಸ್ಥರು, ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಸಿಎಂಗೆ ನೀರಿನ ಕೊರತೆಯ ಬಗ್ಗೆ ಸಮನ್ವಯ ಸಮಿತಿ ವರದಿಯನ್ನು ಸಲ್ಲಿಸಲಿದೆ. ಕಳೆದ 1 ತಿಂಗಳಲ್ಲಿ ನೀರಿನ ಅಭಾವ ನೀಗಿಸೋದಕ್ಕೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ವರದಿಯನ್ನು ಕೂಡ ಈ ಸಮನ್ವಯ ಸಮಿತಿ ನೀಡುತ್ತೆ. ನೀರಿನ ಕೊರತೆ ನೀಗಿಸೋದಕ್ಕೆ ಬೇಕಾಗಿರುವ ಅಗತ್ಯತೆಗಳ ಬಗ್ಗೆ ಸಿಎಂ ಮುಂದೆ ಜಲಮಂಡಳಿ ಪ್ರಸ್ತಾಪವನ್ನು ಮಾಡುತ್ತೆ. ಹಾಗಾದರೆ ಏನು ಅಗತ್ಯತೆಗಳು? ನಾಳೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡ್ತಾರಂತೆ. ಏನು? ಬೆಂಗಳೂರಿನಲ್ಲಿ 25%ಇಂದ 30% ನೀರಿನ ಕೊರತೆ ಆಗಿದೆ. ಸುಳ್ಳು ಇದು. 50%ಗಿಂತ ಜಾಸ್ತಿ ನೀರಿನ ಕೊರತೆ ಆಗಿದೆ. ಬಟ್ ಅವರು ಕೊಡೋದು ಹಾಗೇನೆ ಲೆಕ್ಕ ಯಾವಾಗಲೂ. ಬೋರ್ವೆಲ್ಗಳ ಅಂತರ್ಜಲ ಕುಸಿತಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಏನು ಕಾರಣ ಅಂದರೆ ಕಳೆದ ಬಾರಿ ಮಳೆ ಬಂದಿಲ್ಲ, ಬರ ಇತ್ತು, ನೀರು ಹೋಗಿಲ್ಲ, ಭೂಮಿ ಒಳಕ್ಕೆ ಕುಡಿದಿಲ್ಲ ನೀರನ್ನು, ಹಾಗಾಗಿ ಅಂತರ್ಜಲದಲ್ಲಿ ನೀರಿಲ್ಲ. ಇನ್ನು ನೀರಿನ ಕೊರತೆ ನೀಗಿಸೋದಕ್ಕೆ ಕ್ರಮಗಳ ಬಗ್ಗೆ ವರದಿ ಕೊಡ್ತಾರಂತೆ, ಏನೇನು ಮಾಡಬಹುದು ಅಂತ. ಸದ್ಯಕ್ಕೆ ನಿಮಗಿರೋ ಆಪ್ಷನ್ಸು ವಾಟರ್ ಟ್ಯಾಂಕರ್ ಮುಖಾಂತರ ನೀರು ಕೊಡಬೇಕಾಗುತ್ತಷ್ಟೇ. ಟ್ಯಾಂಕರ್ಗಳ ದರ ನಿಗದಿ ಈಗಾಗಲೇ ಮಾಡಿದ್ದಾರೆ ಮತ್ತು ಟ್ಯಾಂಕರ್ಗಳ ನೋಂದಣಿ ಬಗ್ಗೆ ವರದಿಯನ್ನು ಕೊಡ್ತಾರೆ. ಅದು ಕೂಡ ಅರ್ಧಂಬರ್ಧ ಆಗಿದೆ, ಪೂರ್ತಿ ಆಗಿಲ್ಲ. ಇನ್ನು ಕೊಳಗೇರಿ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಸಿಂಟೆಕ್ಸ್ ವ್ಯವಸ್ಥೆಯನ್ನು ಮಾಡ್ತಾರಂತೆ. ಓಕೆ, ಪರವಾಗಿಲ್ಲ, ಅದು ಒಳ್ಳೆ ಐಡಿಯಾ. ಇನ್ನು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 10 ಕೋಟಿ ಅನುದಾನ ಬಳಕೆಯ ಬಗ್ಗೆ ವಿವರವನ್ನು ಕೊಡ್ತಾರಂತೆ. ನೀರಿನ ಕೊರತೆ ಇರುವ ಪ್ರದೇಶಗಳ ಪಟ್ಟಿಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾರಂತೆ.